ಅದರಿಂದ ಇಂಜೆಕ್ಷನ್ಸ್ಗೋಸ್ಕರ ನಾನು ಎಗ್ ಫ್ರೀಸಿಂಗ್ ಮಾಡಿಸ್ಕೊಳ್ಳೋದು ಬೇಡ ಅಂತ ಯಾವ ಹೆಣ್ಮಕ್ಳು ಇವಾಗ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಆಮೇಲೆ ಎಗ್ ಪಿಕಪ್ ಪ್ರೊಸೀಜರ್ ಅಂತ ಯೋಚನೆ ಮಾಡಿದ್ರೆ ತುಂಬಾ ಸಿಂಪಲ್ ಪ್ರೊಸೀಜರ್. ಈ ಪ್ರೊಸೀಜರ್ ಎಗ್ಸ್ ಕಡಿಮೆ ಇತ್ತು ಅಂದ್ರೆ 5 ನಿಮಿಷದಲ್ಲೇ ಆಗುತ್ತೆ. ಜಾಸ್ತಿ ಎಗ್ಸ್ ಇದ್ರೂ 15 ನಿಮಿಷಕ್ಕಿಂತ ಜಾಸ್ತಿ ತಗೊಳ್ಳಲ್ಲ. ಅಂಡ್ ಇದು ಯಾವ್ದು ಕಟ್ಟು ಫ್ಯೂಚರ್ ಏನು ಇರೋದಿಲ್ಲ. ಕೆಳಭಾಗದಿಂದನೇ ನಾವು ಓವಮ್ ಪಿಕಪ್ ಪ್ರೊಸೀಜರ್ ಮಾಡ್ತೀವಿ. ಯಾವ್ದು ಫ್ಯೂಚರಿಂಗ್ ಬೇಕಾಗೋದಿಲ್ಲ, ಏನು ಬೇಕಾಗಿಲ್ಲ. ನಾವು ಇಂಟರ್ನಲ್ ಸ್ಕ್ಯಾನ್ ಯಾವ ತರ ಮಾಡ್ತೀವೋ ಅದೇ ಥರನೇ ಅದೇ ಮೂಲಕ ಅದೇ ರೂಟಲ್ಲಿ ಒಂದು ನೀಡಲ್ಲು ಹಾಕ್ಬಿಟ್ಟು ಅಲ್ಟ್ರಾಸೌಂಡ್ ಗೈಡೆನ್ಸ್ ಅಲ್ಲಿ ಆ ನೀಡಲ್ನ ನಾವು ಓವರೀಸ್ ಒಳಗಡೆ ಹಾಕ್ಬಿಟ್ಟು ಎಲ್ಲ ಫಾಲಿಕ್ಯುಲರ್ ಫ್ಲೂಯಿಡ್ನ ಆಸ್ಪಿರೇಟ್ ಮಾಡಿಕೊಂಡು ಅಲ್ಲಿ ಫಾಲಿಕ್ಯುಲರ್ ಫ್ಲೂಯಿಡ್ ಅಲ್ಲಿರೋ ಎಗ್ಸ್ನ ಸಂಗ್ರಹಿಸ್ಕೊಂಡು ನಾವು ಎಗ್ಸ್ ಫ್ರೀಸ್ ಮಾಡಿ ಇಟ್ಕೊಂತೀವಿ. ಆಮೇಲೆ ಈ ಎಗ್ ಫ್ರೀಸಿಂಗ್ ಮೆಥಡ್ ಇವಾಗ ತುಂಬಾ ಒಳ್ಳೆ ತಂತ್ರಜ್ಞಾನ ಇದೆ ನಮ್ಮ ಹತ್ರ, ವಿಟ್ರಿಫಿಕೇಶನ್ ಅಂತ. ವಿಟ್ರಿಫಿಕೇಶನ್ ಮೂಲಕ ಮೊದಲು ಸ್ಲೋ ಫ್ರೀಸಿಂಗ್ ಅಂತ ಮಾಡ್ತಾ ಇದ್ರು, ಅದರಲ್ಲಿ ಐಸ್ ಕ್ರಿಸ್ಟಲ್ ಫಾರ್ಮೇಶನ್ ರಿಸ್ಕ್ ಇರ್ತಾ ಇತ್ತು. ಇವಾಗ ವಿಟ್ರಿಫಿಕೇಶನ್ ಅಂತ ಇರೋ ಪ್ರೊಸೀಜರ್ ಇಸ್ ಕಾಲ್ಡ್ ಎಸ್ ಅಲ್ಟ್ರಾ ಫಾಸ್ಟ್ ಕೂಲಿಂಗ್. ಇದರಲ್ಲಿ ವಿಟ್ರಿಫಿಕೇಶನ್ ಅಲ್ಲೂ ಇವಾಗ ಅಲ್ಟ್ರಾ ಫಾಸ್ಟ್ ವಿಟ್ರಿಫಿಕೇಶನ್ ಅಂತೂ ಬಂದಿದೆ. ಈ ವಿಟ್ರಿಫಿಕೇಶನ್ ಮೆಥಡ್ ಇಲ್ಲಿ ಐಸ್ ಕ್ರಿಸ್ಟಲ್ ಫಾರ್ಮೇಶನ್ ಇರೋದಿಲ್ಲ. ಅದರಿಂದ ಈ ಎಗ್ ಫ್ರೀಸಿಂಗ್ ಮೆಥಡು ತುಂಬಾ ರೋಬಸ್ಟ್ ಆಗಿ ತುಂಬಾ ಚೆನ್ನಾಗಿ ಮಾಡಬಹುದು. ಆಮೇಲೆ ಆ ಎಗ್ಸ್ ನ ಮತ್ತೆ ವಾಪಸ್ ನಮ್ಮ ರೂಮ್ ಟೆಂಪರೇಚರ್ ತಗೊಂಡ್ಬಂದಾಗ ಇಟ್ಸ್ ಕಾಲ್ಡ್ ಎಸ್ ಥಾಯಿಂಗ್. ಆ ತರ ಮಾಡಿದಾಗ್ಲೂ ಕೂಡ ಸರ್ವೈವಲ್ ರೇಟ್ ಆಫ್ ಎಗ್ಸ್ ಇಸ್ ಆಲ್ಮೋಸ್ಟ್ ಅಪ್ ಟು 90%. ವಿಟ್ರಿಫಿಕೇಶನ್ ಮಾಡಿ ಅದನ್ನ ಥಾ ಮಾಡಿ ಅಥವಾ ಮತ್ತೆ ನಾರ್ಮಲ್ ಟೆಂಪರೇಚರ್ ತಗೊಂಡ್ ಬಂದ್ಮೇಲೆ ಅದಕ್ಕೆ ಇಕ್ಸಿ ಅಂತ ಮಾಡುವಾಗ, ಅಂದ್ರೆ ಸ್ಪರ್ಮ್ನ ಎಗ್ ಒಳಗಡೆ ಇಂಜೆಕ್ಟ್ ಮಾಡುವಾಗ ಕರೆಕ್ಟ್ ಆಗಿ ಅದರಲ್ಲಿ ಯಾವ ಪ್ಲೇಸ್ ಅಲ್ಲಿ ಇಂಜೆಕ್ಟ್ ಮಾಡಬೇಕು ಅಂತ ನೋಡ್ಕೊಳ್ಳೋದಕ್ಕೂ ಕೂಡ ಇವಾಗ ಸ್ಪಿಂಡಲ್ ವ್ಯೂ ಟೆಕ್ನಿಕು, ಆಮೇಲೆ ತುಂಬಾ ಡಿಫ್ರೆಂಟ್ ಊಸೈಟ್ ವ್ಯೂವಿಂಗ್ ಟೆಕ್ನಿಕ್ಸ್ ಬಂದಿದೆ. ಅದರಿಂದ ಇಕ್ಸಿ ಮಾಡಿ ಭ್ರೂಣಗಳ ಡೆವಲಪ್ಮೆಂಟ್ ಆಗೋ ತರಹ ನಾವು ಚಾನ್ಸಸ್ ಇನ್ಕ್ರೀಸ್ ಮಾಡ್ಕೋಬಹುದು. ಅದರಿಂದ ಇವಾಗ IVF ಅಲ್ಲಿ ಆಗಿರೋ ಅಡ್ವಾನ್ಸ್ಮೆಂಟ್ಸ್ ಗಳೆಲ್ಲ ಕೇಳ್ತಾ ಹೋಗ್ಬಿಟ್ರೆ ದೇರ್ ಇಸ್ ನಥಿಂಗ್ ಟು ಬಿ ಸ್ಕೇರ್ಡ್ ಆಫ್.